ಏನು ಸಂಜು ನಮ್ಮ ರಾಹುಲ್ ದ್ರಾವಿಡ್ ಅನ್ನೋರು ಏನು ಹೇಳಂಗಿಲ್ಲ ತಿರ್ಗಟ ಮ್ಯಾಚ್ ಏನು ಮನಸ್ಸೋಲ್ಲ ಆಯ್ತಿರಲ್ಲ. ಏನು ನಿಮ್ಮದು ಬ್ಯಾಟ್ರಿ ವೀಕ್ ಆಗಿತ್ತು, ಆರಾಧ ವೀಕ್ ಆಗಿತ್ತು, ಏನು ನಮ್ಮ ಜಯಶ್ಯಾಮಕ್ಕೆ ಸ್ಕ್ರಿಪ್ಟ ಈ ನಮ್ಮನೆ ಬರೀ ಆಗ್ತಾನು. ಸೂಪರ್ ಓವರ್ ಭಾಳ ಕೆಟ್ಟ ಆತಪ್ಪ. ನೋಡ್ರಿ ಅಣ್ಣಾರ, ನಾವಂತರೂ ಕಪ್ ಗೆಲ್ಲಕ್ಕೆ ಬಂದಿಲ್ಲ, ಅದು ನಿಮ್ಗೆ ಗೊತ್ತಿದ್ದು ಮಾತೈತಿ. ನಾವು ಟಿಕೆಟ್ ರೇಟ್ ಇಟ್ಟಾಗ ತಿಳ್ಕೊಂಬಿಡ ಹೋಗಿತ್ತು ನೀವು. ನಾವು ಕಪ್ ಗೆಲ್ಲಂಗಿಲ್ಲ. ಬ್ಯಾಟ್ರಿ ಎಲ್ಲ ಅವನವನು ಸೀದಾ 2-3 ವೈರ್ ಪಿನ್ ತಂದು ತುರುಕಿದ್ರು ಚಾರ್ಜ್ ಆಗೋದಿಲ್ಲ. ಯಾಕಂದ್ರೆ ಸಂತಿ ಮುಗ್ದೈತಿ. ನಾವೇನು ಮಾಡ್ತೀವಿ, ಬೇರೆ ಟೀಮ್ನವ್ರು ಫೈನಲ್ ಹೋಲಾರ್ದಂಗೆ ತಡಿತೀವಿ ಹೊರತು ನಾವು ಫೈನಲ್ ಹೋಗಂಗಿಲ್ಲ. ಇದು ಶಪಥ ತೆಗೆದ್ಬಿಟ್ಟು ಅವನವನು. ರೀ ಕೊಹ್ಲಿ ಅಣ್ಣಾರ, ನನಗೆ ನ್ಯಾಯ ಕೊಡಿಸ್ರಿಪ್ಪ, ನ್ಯಾಯ ಕೊಡಿಸ್ರಿ. ಅವನವನು ಹೋದ ಮ್ಯಾಚ್ನಾಗ ಲಾಸ್ಟಿಗೆ ಫಿನಿಷರ್ ಗತೆ ಕಳಿಸ್ಯಾರ್ರಿ. ಅದು ಒಂದು ಬಾಲ್ ಇರ್ಬೇಕು, ಅವಾಗ ಕಳಿಸ್ಯಾರ್ರಿ. ಅವಾಗ ಅವನು ಈ ಮ್ಯಾಚ್ನಾಗ ನೋಡ್ರಲ್ಲ, ಒಂಡವನ್ ಬಂದು ಕೇಟ ನಾಯಿ ಹೊಡ್ದಂಗೆ ಹೊಡೆದೀನಿ. ಏನು ಕೆಲಸ ಇಲ್ಲ ಭವಿಷ್ಯಿಲ್ಲ. ಸೂಪರ್ ಓವರ್ನಾಗ ನನ್ನ ಹಾಕಿದ್ರಪ್ಪ ಅವನು ಒಂದು 20 ರನ್ ಮೇಲೆ ಹೊಡಿತಿದ್ದೆ ನಾ ಅವನ. ಏನ್ರಿಪ್ಪ ಏನು ಇವನು ಅವನು ನನ್ನಂತ ಚಲೋ ಬ್ಯಾಟ್ಸ್ಮನ್ ಬಿಟ್ಟು ಕೆಟ್ಟಿ ಇವತ್ತು ಸುಳ ಮಗ ಪರಾಗನ ಕಳ್ಸ್ಯಾರ. ಈ ನನ್ನ ಮಕ್ಕಳು ನೋಡಿದ್ರೆ ರನ್ಔಟ್ ಹಾಕಿ ಕೆಟ್ಟು ಬಂದುಬಿಟ್ಟಾರ್ರಿ, ಅದು ಸೂಪರ್ ಓವರ್ನಾಗ. ಇವತ್ತು ನನಗೆ ನ್ಯಾಯ ಬೇಕು, ನಾ ಒಬ್ಬನೇ ಎಟ್ಟಂತ ಗುದ್ದಾಡಲಿ, ನಾ ಅವನೊಂದು ತಿನ್ಕ್ಯಾಡಿ ಒದ್ದಾಡತ್ತೀನಿ. ಮ್ಯಾಚ್ ಗೆಲ್ಲಿಸ್ಬೇಕಂತ ಕೆಟ್ಟು ಈ ನನ್ನ ಮಕ್ಳು ನಾ ಮ್ಯಾಚ್ ಸೋಲ್ಬೇಕಂತ ಬಂದಾರ್ರಿ. ಈ ನನ್ನ ಮಕ್ಳಿಗೆ ಹೊಯ್ದು ಎಲ್ಲರ ಸಾಯಿ ಹೊಡಿಬೇಕಂತ ಸಿಟ್ಟು ಬರತೈತಿ. ಕ್ಯಾಪ್ಟನ್ ಅಂತಾರ ಸುಳ್ಬಿಟ್ಟಿನಿ. ಏನಂತಿದೆ ಅವನು ಆರ್ ಆರ್ ಟೀಮ್ ಅಂದ್ರೆ ನಮ್ದು ರೀತಿ ರಿವಾಜು ಎಲ್ಲ ಅದಾವಪ್ಪ. ಅವನು ಈಗ ಬಂದು ನನಗೇನು ತಿಳಿಯಂಗಿಲ್ಲ ಬಿಡಂಗಿಲ್ಲ, ನೀ ಸುಮ್ಮ ಕುಂತು ಬಿಡ. ಅವನು ನಮ್ದು ಹವಾನ ಬೇರೆ ಐತೆ. ಅವನು ಆರ್ ಆರ್ ಟೀಮಿಂದ ನೀವೇನು ಮಾತಾಡಬೇಡಿ ಸದ್ಯಕ್ಕೆ. ನೆಕ್ಸ್ಟ್ ಮ್ಯಾಚ್ನಾಗ ಬೇಕಾದ್ರೆ ಮಾತಾಡತ್ತದ, ಸುಮ್ಮ ಗೊತ್ತಿರ್ತೀನಿ. ಯಾಕಲೇ ಮಗನ ಪರಾಗ ಕೇಳಿದ್ರೆ ಏನು ತಪ್ಪೈತೆ ಅವನವನು. ನೀ ಯಾಕೆ ಹೋಗ್ಬೇಕಿತ್ತು ಮಗನ ಸೂಪರ್ ಓವರಿ? ಮೊದಲ ಪಾರ್ನ ಇಲ್ಲ, ಏನೂ ಇಲ್ಲ. ಹೋಗೋಣ ಒಂದು ಪವರ್ ಹೊಡೆದ್ಕೆಟ್ಟು ಒಳ್ಳೆ ಪುಟ್ಟು ಬಂದ್ಬಿಟ್ಟ ಮಗನ. ಅದು ರನ್ಔಟ್ ಆಗಿಲ್ಲ ಮಕ್ಕಳ, ರನ್ಔಟ್ ಆಗಿರಲ್ಲ. ಲಾಸ್ಟ್ ಒಂದು ಬಾಲ್ ಏನಾರ ಉಳಿದಿತ್ತು, ಸಿಕ್ಸ್ ಹೊಡೆದು ಕೆಟ್ಟು ಎಲ್ಲರ ರನ್ ಜಾಸ್ತಿ ಮಾಡಿದ್ರಪ್ಪ, ಏನರ ಕೊತ್ತಿಗೆ ಬಂದಿರ್ತಿತ್ತು. ಅದು ಈಜಿಯಾಗಿ ಸೋತು ಬಂದ್ರಪ್ಪ. ನೋಡ್ರಿ ಅಣ್ಣಾರ, ಆರ್ ಆರ್ ಟೀಮಿಂದ ಹವಾನೇ ಬೇರೆ. ಎಂಥದ್ದು ವರ್ಸ್ಟ್ ಪ್ಲೇಯರ್ ಇರಲಿ ಅವನ್ನ ಬ್ಯಾಕ್ ಮಾಡ್ತೀವಿ. ಚಲೋ ಪ್ಲೇಯರ್ ಏನಾರ ಇದ್ರು ಅವನು ಹೊತ್ತು ಹೊರಗೆ ಓಡಿಸ್ಬಿಡ್ತೀವಿ. ಅವನು ಏನು ಎಲ್ಲ ವರ್ಸ್ಟ್ ಪ್ಲೇಯರ್ಗಳ್ನ ಇಟ್ಕೊಂಡು ಕೆಟ್ಟ 4-5 ಪ್ಲೇಸ್ನಾಗ ಇರ್ತೀವಿ ನಾವು ಯಾವಾಗಲೂ. ಬರೋ ಸಲ ಏನು ಈ ಸಲ ಸ್ವಲ್ಪ ಚೇಂಜ್, ಲಾಸ್ಟಿಗೆ ಹೋಗೋಣ ಅಂತ ಡಿಸೈಡ್ ಮಾಡೀವಿ. ಅವನು ಯಾಕಂದ್ರೆ ಫಸ್ಟ್ ಅಂತ ಬರೋಕ್ಕಾಗೋದಿಲ್ಲ, ಗೊತ್ತಾಗ್ಬಿಟ್ಟೈತೆ. ಅವನು ಎದಕ್ಕೆ ಸುಳ್ಳೆ ಗುದ್ದಾಡೋಣ, ಉಳಿಕೆದವ್ರಿಗೆ ಸ್ವಲ್ಪ ದಾರಿ ಮಾಡಿಕೊಡ್ನು. ಏನರ ಅವನು ನೀವು ಚಾಂಪಿಯನ್ ಟೀಮ್ಗಳು ಅದಾವಲ್ಲ ಅವಕ್ಕೆ ದಾರಿ ಬಂದ್ ಮಾಡೋಣ ಅಂತ ಡಿಸೈಡ್ ಮಾಡಿ ಈ ಸಲ ಚಾಂಪಿಯನ್ ಟೀಮ್ಗಳಿಗೆ ಕೆಲಸ ಕೊಡೋದಾಗಿದ್ದಾರೆ. ನೀವು ಈಗತ್ತೆ ಬರ್ರಿ. ಏನೋ ಪಟೇಲ ಊರ್ಗೋಡ್ ಪಟೇಲ ಲಡ್ಡು ಬಂದು ಬಾಯಿಗೆ ಬಿತ್ತ. ಏನು ಮಾರಿ ಅವನವನು ಹುಚ್ಚಿನಿಂದರ್ಲಾರ್ದಟ್ಟು ಸ್ಪೀಡ್ನ್ಯಾಗ ರನ್ ಹೊಡ್ಯಾತ್ತಲ್ಲ, ಒಂದು ಬಾಲ್ ಬಿಡವಲ್ಲಪ್ಪ. ಬಾಂಧವನ ಪೋರ್ ಸಿಕ್ಸ್. ಏನು ಅವನವನು ಸತ್ಯಾನಾಶ ಆಗ್ಬಿಡ್ತು. ನಾವು 1 ಸೆಕೆಂಡ್ ಕನ್ಫ್ಯೂಸ್ ಆಗ್ಬಿಡ್ತಾವ. ಹೈಲೈಟ್ಸ್ ಮಾಡಾತೀನಿ ಅನಿಸ್ಬಿಡ್ತು ಅಮ್ಮಲಿಗೆ. ಆಮೇಲೆ ಔಟ್ ಆಗಲ್ಲ, ಆವಾಗ ಗ್ಯಾರಂಟಿ. ರೀ ಕೊಹ್ಲಿ ಅಣ್ಣಾರ, ತಲೆ ಫುಲ್ ಹಾಪಾಗಿತ್ತು ಅವನು. ಏನು ಮಾಡಲಿ ತಿಳಿಯವಲ್ದಾಗಿತ್ತು ಅವನು. ಫ್ಲೋಟ್ರಾಗಿ ಮೇಲೆ ಬರಲು ಅವನು, ನನ್ನ ಪ್ಲೇಸಿಗೆ ಬರಲು ಅಂತ ಕೆಟ್ಟ ತಲೆ ಕೆಟ್ಟು ನಡವರ್ಗೆ ಬಂದ್ಬಿಟ್ಟಿನ ಆಗಿದ್ದಲ್ಲ ಕೆಟ್ಟ. ಸ್ಟ್ಯಾಂಪ್ ಆದಮೇಲೆ ಬಂದ ಕೆಟ್ಟ ಅವನು ಸ್ಟ್ಯಾಂಪ್ ಟುಕು ಆಡಾತಿದ್ದ. ನನಗೆ ಫುಲ್ ತಲೆ ಹಾಪಾತವನು. ಟುಕು ಆಡುತ್ತಿದ್ರೆ ನಾನೇ ಬರ್ತಿದ್ದೆ, ಅವ್ರನ್ನೇ ಕಳಿಸ್ಬೇಕಿತ್ತು. ತಲೆ ಕೆಟ್ಟು ತಿರುಗಾಡಿ ನೋಡ್ರಿ ಅವನು ಬಾಲ್ ಯಾಕಡೆ ಬರ್ತೈತೆ ಆ ಕಡೆ ಬೀಸೋದನ್ನ ಮಾಡಾತೀನಿ ಅವನು. ಅದು ರಿಸ್ಕ್ ಪ್ಲೇಯರ್ ಶಾಟ್ ಎಲ್ಲ A to Z ಒಂದು ಕಂಟ್ರೋಲ್ನಾಗ ಇದ್ದಿದ್ದಿಲ್ಲ, ಎಲ್ಲ ಪೋರೋದು 6 ಹೋದು. ಚಲೋ ಆತ. ನನಗೇನು ರನ್ ಹೊಡೆದಿದ್ದು ವಿಕೆಟ್ ತೆಗೆದಿದ್ದು ಮ್ಯಾಟ್ರ್ ಆಗಂಗಿಲ್ಲ ರೀ. ಏನು ಮ್ಯಾಚ್ ಗೆದ್ದಿಲ್ಲ ಸಾಕು. ಅವನವನು ಕ್ಯಾಪ್ಟನ್ ಅದೀನಿ, ಮ್ಯಾಚ್ ಗೆದ್ದೀವಿ ಸಾಕು. ಏನು ರನ್ನಿಗೆ ಏನೋ ಬೇಕಾಗಿಲ್ಲ ನಾವು ಸದ್ಯಕ್ಕೆ. ರೀ ಕೊಹ್ಲಿ ಅಣ್ಣಾರ, ನೋಡಿದ್ರಿ ಹೋದ ಸಲದ ಒಂದು 20 ಕೋಟಿ, ಈ ಸಲದ ಒಂದು 10 ಕೋಟಿ, ಎರಡು ಸೇರಿಸಿ ಒಮ್ಮಲಿಗೆ ಪರ್ಫಾರ್ಮೆನ್ಸ್ ಕೊಡತ್ತೀನಿ ಈ ಸಲ. ಅವನವನು ಆಗ ನೋಡ್ರಿ ಸ್ಟಾರ್ಕ್ ಒಯ್ಯಾಕೆ ನಿಂತಂದ್ರೆ ಬೆಂಕಿ ಚೆಂಡು ಬಗ್ ಅಂತ ಅವನವನು. ನೋಡಿದ್ರನ ಲಾಸ್ಟ್ ಓವರ್ 9 ರನ್ ಹೊಡಿಸ್ಕೊಡ್ಲಿಲ್ಲ ಆಗಿದ್ದಲ್ಲಿ. ಅಂಥದ್ದು ಬ್ಯಾಟ್ಸ್ಮನ್ ಇರಲಿ, ಹೆಟಮಾರ ಇದ್ದ, ಹೊಡ್ಲಿಲ್ಲ ನನ್ನ ಕೈಯಾಗ. ಮತ್ತು ಸೂಪರ್ ಓವರ್ನಾಗ ಪೂರ್ತಿ ಸತ್ಯಾನಾಶ ಮಾಡಿಬಿಟ್ನಿ.
ಎರಡು ಸಲ ರನ್ಔಟ್ ಆಗಿಬಿಟ್ರೆ ಇವ್ರು ಏನು ಆಯಿತು ಇಲ್ಲ ಗೊತ್ತಿಲ್ಲ. ನೋಡಿರಲ್ಲ ಮ್ಯಾನ್ ಆಫ್ ದಿ ಮ್ಯಾಚ್ ಜಿಂಗಲ ಕಾಲ ಅಂದ್ಬಿಡ್ತೀವಿ ಅವ್ನು. ಕೊಹ್ಲಿ ಅನ್ನಾರ ಇವ್ರು ಹೋಗಿ ಹೋಗಿ ಲಾಸ್ಟ್ ಓವರ್ ಮತ್ತು ಸೂಪರ್ ಓವರ್ ಹೋಗಿ ಹೋಗಿ ಸ್ಯಾಂಡಿ ಅನ್ನಾರಿಗೆ ಕೊಡಾತಾರ. ಅವ್ರಿಗೆ ಮೊದಲ ಪಾರ್ನಾಗೆಲ್ಲ ಇವತ್ತು ನಾಯಿ ಹೊಡ್ಸ್ಕೊಂಡ್ರ ಅಂದ್ರು ಅವ್ರಿಗೆ ಕೊಡಾತಾರ. ಅವ್ರಿಗೆ ಫುಲ್ ಗಾಬ್ರಿ ಎಲ್ಲ ಕಡೆ ವೈಡ್ ಹಾರಾಕತ್ ಬಿಟ್ರು. ನಮ್ಗೆ ಫುಲ್ ಬೆನಿಫಿಟ್ ಆಯ್ತು ನೋಡ್ರಿ. ಅವನು ಎಷ್ಟು ವೈಡ್ ಹೋಗೋದಾರಲ್ಲ ಅದರಲ್ಲೇನೋ ಮ್ಯಾಚ್ ಗೆದ್ದೀವಿ ನಾವು. ಅದು ಅಲ್ಲದೆ ಸೂಪರ್ ಓವರ್ನಾಗ ಬಂದು ಬಾಲಿಂಗ್ ಕೊಟ್ರೆ ನಾನು ಒಂದು 2 4 ಹೊಡೆದು ಸಿಂಗಲ್ ಹ್ಯಾಂಡಲ್ಲಿ ಗೆಲ್ಸ್ಕೊಂಡ್ಬಿಟ್ಟೆ. ಅವನು ಏನು ತಿಂದ್ರೆ ಅವನು ರಾಹುಲ್ ಏನು ಆಗಿರ್ತಿದಾರ ಅವನು ಸೂಪರ್ ಓವರ್ ಅದು ಸಿಗ್ತಾರೆ ಬಿಡು ಮಗನೆಲ್ಲನ ಮ್ಯಾಚ್ ಪಕ್ಕ ಗೆಲ್ಸ್ಕೊಂಡೇ ಬರ್ತೀನಿ ಏನಾದ್ರು.